ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಸ್ವಪ್ನಿಲ್ ಹೆಗಲ ಮೇಲೆ ನಿಂತು ಮರ ಹತ್ತುವ ಕಲೆಯನ್ನು ಕಲಿತಿದ್ದೆ. ಇಂದು ನೀವು ಕೇಳುವಿರಿ ಸ್ವಪ್ನಿಲ್ನ ಆ ದೀರ್ಘ ಕಥೆ. ಅದು ಅವನನ್ನು ಆ ಹಳೆಯ ಹುಡುಗ ನಿಂದ ಒಬ್ಬ ದಾರ್ಶನಿಕ ಪುರುಷ ನನ್ನಾಗಿ ಬದಲಿಸಿತು. ಗುರುತಿನ ಆಟ. ನಾನು ಸ್ವಪ್ನಿಲ್ನ ಷರತ್ತನ್ನು ಒಪ್ಪಿಕೊಂಡೆ. ಆದರೆ ಒಂದು ಟ್ವಿಸ್ಟ್ನೊಂದಿಗೆ. ನಾನು ನಿಮ್ಮನ್ನು ರಾಶೀಲ್ ಎಂದು ಭಾವಿಸಿ ಎಲ್ಲವನ್ನೂ ಹೇಳಿಬಿಡುತ್ತೇನೆ. ಮತ್ತು ಸ್ವಪ್ನಿಲ್ ನಗುತ್ತಾ ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಸ್ವಪ್ನಿಲ್ನ ರೂಪಾಂತರ. ಅವನು ತನ್ನ ಭೂತಕಾಲದ ಅಶಿಸ್ತಿನ ಸಂಬಂಧಗಳ ಬಗ್ಗೆ ಬಹಿರಂಗಪಡಿಸಿದನು ಮತ್ತು ದೃಢ ಸಂಕಲ್ಪ ಹಾಗೂ ಇಚ್ಛಾಶಕ್ತಿಯಿಂದ ತನ್ನನ್ನು ತಾನು ಹೇಗೆ ಬದಲಿಸಿಕೊಂಡೆ ಎಂದು ಹಂಚಿಕೊಂಡನು. ಅವನ ಹೊಸ ತತ್ವ. ದೈಹಿಕವಾಗಿ ಸಂಪೂರ್ಣವಾಗಿ ದಣಿಯುವುದು ಮತ್ತು ಆಲೋಚನೆಗಳಿಗೆ ಸೃಜನಶೀಲ ದಿಕ್ಕನ್ನು ನೀಡುವುದು. ದೂರದ ಭ್ರಮೆ. ಅವನು ನನ್ನನ್ನು ಹುಡುಗಿಯಂತೆ ನೋಡದೆ, ಸಹಜವಾಗಿ ಒಬ್ಬ ಹುಡುಗನನ್ನು ನೋಡುವ ದೃಷ್ಟಿಯಿಂದಲೇ ನೋಡುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದಾಗ ನನಗೆ ಆಘಾತವಾಯಿತು. ಆದರೆ ನಾನು ಮಾತ್ರ ಇಲ್ಲಿಯವರೆಗೆ ಅವನನ್ನು ಹುಡುಗ ಎಂದು ಭಾವಿಸಿಯೇ ವರ್ತಿಸುತ್ತಿದ್ದೆ. ಗಾಳಿಯೊಂದಿಗೆ ಮಾತು. ಹಿಂದಿರುಗುವಾಗ ನಾನು ಉತ್ಸಾಹದಿಂದ ಹೇಳಿದೆ, ಸ್ವಪ್ನಿಲ್, ಇದನ್ನು ಮಹಾರಾಣಾ ಪ್ರತಾಪ್ ತಮ್ಮ ಚೇತಕನ್ನು ಓಡಿಸುತ್ತಿದ್ದಷ್ಟು ವೇಗವಾಗಿ ಓಡಿಸು. ಚೇತಕ್ನ ದೀರ್ಘ ಜಿಗಿತಗಳ ನಡುವೆ ನನಗೆ ಗಾಳಿಯ ವೇಗದಲ್ಲಿ ಕುದುರೆ ಸವಾರಿ ಮತ್ತು ಸ್ವಪ್ನಿಲ್ನ ಪೌರುಷವನ್ನು ಹತ್ತಿರದಿಂದ ಅನುಭವಿಸುವ ಎರಡೂ ಸುಖಗಳು ಸಿಕ್ಕವು. ಧರ್ಮಗಳ ಮಹಾಸಾಗರ. ರಾಂಚ್ಗೆ ಮರಳಿದ ನಂತರ ಸ್ವಪ್ನಿಲ್ ನನ್ನನ್ನು ಸ್ಟಡಿ ರೂಮ್ಗೆ ಕರೆದೊಯ್ದನು. ಒಂದೇ ಶೆಲ್ಫ್ನಲ್ಲಿ ಮಹಾಭಾರತ, ರಾಮಾಯಣದ ಜೊತೆಗೆ ಜೆಂಡ್ ಅವೆಸ್ತಾ, ದಿ ತನ್ಕ್, ಯಹೂದಿ ಗ್ರಂಥ, ಮತ್ತು ಶ್ರೀ ರತ್ನಕಾರಂಡ ಶ್ರಾವಕಾಚಾರ, ಜೈನ ಗ್ರಂಥ ನೋಡಿ ನಾನು ಬೆರಗಾದೆ. ಜೀವನದ ಹೊಸ ದರ್ಶನ. ಸ್ವಪ್ನಿಲ್ ತನ್ನ ಫಿಲಾಸಫಿಯನ್ನು ಹೇಳಿದನು. ಅವನು ಕೇವಲ ಪ್ರೇಕ್ಷಕ, ಸ್ಪೆಕ್ಟೇಟರ್ ನಾಗುವುದನ್ನು ಬಿಟ್ಟಿದ್ದಾನೆ ಮತ್ತು ಅವನು ನೋಡಲೇಬೇಕಾದ ವ್ಯಕ್ತಿಯಾಗಲು ಬಯಸುತ್ತಾನೆ. ಅವನು ಹೇಳಿದನು, ನನ್ನ ಗುರಿ ನನ್ನನ್ನು ನಾನೇ ಸೃಷ್ಟಿಸಿಕೊಳ್ಳುವುದು. ನಾನು ಸ್ವತಃ ಒಂದು ದೃಶ್ಯ ಶ್ರವ್ಯ ಮಾಧ್ಯಮವಾಗಿದ್ದೇನೆ. ಆದರೆ ನಾನು ನಿಜವಾಗಿಯೂ ಮೂಕವಿಸ್ಮಿತಳಾದ ವಿಷಯವೆಂದರೆ ಅವನ ಗೀತಾ ವ್ಯಾಖ್ಯಾನ. ಶ್ರೀಕೃಷ್ಣನ ಉಪಸ್ಥಿತಿ. ಸ್ವಪ್ನಿಲ್ ಆಕಾಶದಲ್ಲಿ ಹಾರುವ ಪಕ್ಷಿಗಳ ಉದಾಹರಣೆಯನ್ನು ನೀಡಿದನು ಮತ್ತು ಸಂಸ್ಕೃತದ ಶುದ್ಧ ಉಚ್ಚಾರಣೆಯಲ್ಲಿ ಗೀತೆಯ ಶ್ಲೋಕವನ್ನು ಪಠಿಸಿದನು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಸ್ವಪ್ನಿಲ್ನ ದಾರ್ಶನಿಕ ಆಳ. ಅವನ ಜ್ಞಾನ ಮತ್ತು ಶುದ್ಧ ಸಂಸ್ಕೃತ. ಇದನ್ನು ನೋಡಿ ನಾನು ಮುಗ್ಧಳಾದೆ ಮತ್ತು ನನ್ನ ಬಾಯಿಂದ ಹೊರಬಿತ್ತು, ನಿಮ್ಮಲ್ಲಿ ಆಗಾಗ ಶ್ರೀಕೃಷ್ಣನು ಬರುತ್ತಾನೆಯೇ? ನಾನು ಈಗಲೂ ಸ್ವಪ್ನಿಲ್ನನ್ನು ಕೇವಲ ಒಬ್ಬ ಗೆಳೆಯ ಎಂದು ಭಾವಿಸಲು ಸಾಧ್ಯವೇ? ಮತ್ತು ಅವನು ಈಗ ತನ್ನ ಬಗ್ಗೆ ಒಬ್ಬ ಸಖಿಗೆ ಹೇಳಬಯಸುವ ಎಲ್ಲವನ್ನೂ ಹೇಳುತ್ತಾನೆಯೇ? ಪೌರುಷ, ಧರ್ಮ ಮತ್ತು ದಾರ್ಶನಿಕ ಪ್ರೇಮದ ಅದ್ಭುತ ಸಂಗಮ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 46. ರಾಶೀಲ್ ಆಗಿ ಕೇಳು, ಶ್ರೀಕೃಷ್ಣನಾಗಿ ಬದುಕು. ಖಂಡಿತ. ನಾನು ನಿಮ್ಮನ್ನು ಸ್ವಪ್ನಿಲ್ ಅಂದರೆ ಒಬ್ಬ ಪುರುಷ ಎಂದು ಭಾವಿಸಿದರೆ ನನಗೆ ಹೇಳುವುದು ಕಷ್ಟವಾಗುತ್ತದೆ. ಆದ್ದರಿಂದ ನಾನು ನಿಮ್ಮನ್ನು ರಾಶೀಲ್ ಎಂದು ತಿಳಿಯುತ್ತಾ ಎಲ್ಲವನ್ನೂ ಹೇಳಿಬಿಡುತ್ತೇನೆ. ನಾನು ಹೀಗೆ ಹೇಳಿದಾಗ ಸ್ವಪ್ನಿಲ್ ಗಟ್ಟಿಯಾಗಿ ನಗಲು ಪ್ರಾರಂಭಿಸಿದನು. ಇದು ಬಹಳ ಒಳ್ಳೆಯ ಮಾರ್ಗ. ನಾನು ಕೂಡ ಈಗ ನಿಮ್ಮನ್ನು ವಾಣಿ ಎಂದು ನೋಡದೆ ಪರಾಗ್ ಭಯ್ಯ ಎಂದು ಭಾವಿಸಿಕೊಳ್ಳುತ್ತೇನೆ. ಅವನು ಒಂದು ವಿರಾಮದ ನಂತರ ವಿವರಿಸಲು ಶುರುಮಾಡಿದನು. ಸ್ವಪ್ನಿಲ್ ಶಾಲೆಯ ದಿನಗಳಿಂದ ಹುಡುಗಿಯರ ಜೊತೆಗಿನ ತನ್ನ ಸಂಬಂಧಗಳ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳಿದನು. ನಾನು ಪ್ರತಿಯೊಂದು ಮಾತನ್ನೂ ಬಹಳ ಶ್ರದ್ಧೆಯಿಂದ ಕೇಳಿದೆನು. ಯಾವ ದಿನ ನಾನು ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಳ್ಳಬಾರದು ಎಂದು ನಿರ್ಧರಿಸಿದೆನೋ ಆ ದಿನದಿಂದಲೇ ಸ್ವಪ್ನಿಲ್ನ ಈ ರೂಪದ ಆರಂಭವಾಯಿತು. ಇವತ್ತು ನೀವು ನೋಡುತ್ತಿರುವ ಈ ಸ್ವಪ್ನಿಲ್ ಈಗ ಹಳೆಯವನಿಗಿಂತ ಬಹಳ ಭಿನ್ನನಾಗಿದ್ದಾನೆ. ಸ್ವಪ್ನಿಲ್ ತನ್ನ ಬೆರಳನ್ನು ತನ್ನ ಎದೆಯ ಮೇಲಿಟ್ಟು ಹೇಳಿದನು. ನಂತರ ಅವನು ಮೌನವಾದನು. ಇದು ಸ್ವಪ್ನಿಲ್ ಸ್ವತಃ ಹೇಳಿದ ಅವನ ಆವೃತ್ತಿ. ಇದರ ಬಗ್ಗೆಯೇ ರಾಶೀಲ್ ನನಗೆ ಈ ಹಿಂದೆ ಹೇಳಿದ್ದಳು. ನಿಜ, ನೀವು ವಿವರಿಸಿದಂತೆ ನಿಮ್ಮ ಹಳೆಯ ರೂಪಕ್ಕಿಂತ ಈಗ ಇರುವ ಈ ರೂಪ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಂತಹ ಬದಲಾವಣೆಗಾಗಿ ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿ ಅನಿವಾರ್ಯ ಎಂದು ನಾನು ಭಾವಿಸುತ್ತೇನೆ. ನಾನು ಕೇಳುತ್ತಿರುವಾಗ ಉಸಿರಾಡುವುದನ್ನೇ ಮರೆತಿದ್ದೆ ಎಂಬಂತೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆನು. ಹೌದು, ನೀವು ಹೇಳಿದ್ದು ನಿಜ. ನನ್ನ ನಿರ್ಧಾರವನ್ನು ಉಳಿಸಿಕೊಳ್ಳಲು ನಾನು 2 ವಿಷಯಗಳ ಮೇಲೆ ನನ್ನ ಗಮನವನ್ನು ಕೇಂದ್ರೀಕರಿಸಿದ್ದೇನೆ. ಅದರಲ್ಲಿ ಒಂದು ನನ್ನ ದಿನಚರಿಯನ್ನು ರಾತ್ರಿಯವರೆಗೆ ನಾನು ದೈಹಿಕವಾಗಿ ಬಹಳ ಸುಸ್ತಾಗುವಂತೆ ಇಟ್ಟುಕೊಳ್ಳುವುದು. ಎರಡನೆಯದು
ನನ್ನ ಆಲೋಚನೆಗಳನ್ನು ಮತ್ತು ಜೀವನದ ಫಿಲಾಸಫಿಯನ್ನು ಸೃಜನಾತ್ಮಕ ಮತ್ತು ಸಕಾರಾತ್ಮಕ ದಿಕ್ಕಿನಲ್ಲಿ ತಿರುಗಿಸುವ ಕ್ರಮಗಳನ್ನು ಕೈಗೊಳ್ಳುವುದು ಎನ್ನುತ್ತಾ ಅವನು ತನ್ನ 2 ಕಾಲುಗಳನ್ನು ಕೊಂಬೆಗೆ ಇಕ್ಕೆಲಗಳಲ್ಲಿ ತೂಗು ಹಾಕಿ ತನ್ನ ಮುಖವನ್ನು ನನ್ನತ್ತ ತಿರುಗಿಸಿದನು. ಹಾಗೆ ನಾನು ನನ್ನ ಗುರಿಯನ್ನು ತಲುಪಲು ನನ್ನನ್ನು ನಾನು ಸಾಧ್ಯವಾದಷ್ಟು ಬಿಸಿಯಾಗಿ ಇಟ್ಟುಕೊಳ್ಳಲು ಪ್ರಾರಂಭಿಸಿದೆನು. ನನಗೆ ಹುಡುಗಿಯರು ಕಾಣಿಸುತ್ತಿರುತ್ತಾರೆ, ನನ್ನನ್ನು ಭೇಟಿ ಮಾಡುತ್ತಾರೆ ಕೂಡ. ಆದರೆ ನನಗೆ ಹುಡುಗಿಯರನ್ನು ವಿರುದ್ಧ ಲಿಂಗದ ಮನುಷ್ಯರಂತೆ ನೋಡಲು ಸಮಯವೇ ಸಿಗುವುದಿಲ್ಲ. ಈಗ ನನಗೆ ಎಷ್ಟು ಪ್ರಾಕ್ಟೀಸ್ ಆಗಿದೆಯೆಂದರೆ ನಾನು ಸಹಜವಾಗಿ ಒಬ್ಬ ಹುಡುಗಿಯನ್ನು ಕೂಡ ಒಬ್ಬ ಹುಡುಗನನ್ನು ನೋಡುವ ದೃಷ್ಟಿಯಿಂದಲೇ ನೋಡುತ್ತಿದ್ದೇನೆ. ಸ್ವಪ್ನಿಲ್ ತನ್ನ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸಿದನು. ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ನಾನೇ ಸ್ವಪ್ನಿಲ್ನನ್ನು ಹುಡುಗ ಎಂದು ಭಾವಿಸಿ ವರ್ತಿಸುತ್ತಿದ್ದೇನೆ. ಆದರೆ ಸ್ವಪ್ನಿಲ್ ನನ್ನನ್ನು ಹುಡುಗಿ ಎಂದು ನೋಡುತ್ತಿಲ್ಲ. ಅಥವಾ ಯಾವಾಗಲಾದರೂ ಅಚಾನಕ್ಕಾಗಿ ಅವನು ನನ್ನನ್ನು ಹುಡುಗಿ ರೂಪದಲ್ಲಿ ನೋಡಿದಾಗ ಅವನು ನನ್ನ ಕಡೆಯಿಂದ ದೃಷ್ಟಿ ಸರಿಸಿಕೊಳ್ಳುತ್ತಾನೆ. ಅವನು ನನ್ನ ಕಡೆ ತನ್ನ ಬೆನ್ನನ್ನು ತಿರುಗಿಸಿಕೊಳ್ಳುತ್ತಾನೆ. ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಒಬ್ಬ ಹುಡುಗನಿಗೆ ನಿಜವಾಗಿಯೂ ಹೀಗೆ ಮಾಡಲು ಸಾಧ್ಯವೇ? ನಾನು ನೋಡಿದ ಅಥವಾ ನನಗೆ ತಿಳಿದ ಹುಡುಗರು ಹೀಗೆ ಇರಲಿಲ್ಲ. ವಾಣಿ, ನಿಮಗೆ ಬಹುಶಃ 27-28 ವರ್ಷ ಇರಬಹುದು. ನೀವು ಇನ್ನೂ ಅವಿವಾಹಿತರು. ನೀವು ಕೂಡ ಹುಡುಗ-ಹುಡುಗಿ ನಡುವೆ ವ್ಯತ್ಯಾಸ ನೋಡದೆಯೇ ನಿಮ್ಮ ಕುಮಾರತ್ವವನ್ನು ಕಾಪಾಡಿಕೊಳ್ಳುತ್ತಿರಬಹುದು ಅಲ್ವೇ? ಸ್ವಪ್ನಿಲ್ ಕೇಳಿದ ಈ ಪ್ರಶ್ನೆಯ ಬಗ್ಗೆ ನಾನು ಆಲೋಚಿಸಲು ಸಾಧ್ಯವಾಗುತ್ತಿಲ್ಲ. ಸ್ವಪ್ನಿಲ್ ಹೇಳಿದ್ದು ನಿಜ. ನನ್ನ ಕುಮಾರತ್ವದ ಬಗ್ಗೆ ಅವನಿಗೆ ಮೂಡಿದ ಈ ನಂಬಿಕೆ ಬಹುಶಃ ರಾಶೀಲ್ ಹೇಳಿದ್ದರಿಂದ ಬಂದಿರಬಹುದು. ಅಥವಾ ಕಳೆದ ಕೆಲವು ದಿನಗಳಿಂದ ನಾನು ಅವನ ಜೊತೆ ಇದ್ದಾಗ ನನ್ನ ವರ್ತನೆಯನ್ನು ನೋಡಿಯೂ ಅವನಿಗೆ ನಂಬಿಕೆ ಬಂದಿರಬಹುದು. ನನ್ನ ಮನಸ್ಸಿನಲ್ಲಿ ಈ ಬಗ್ಗೆ ಸಂಶಯವಿದೆ. ಹೌದು, ಆದರೆ ನನಗೂ ನಿಮಗೂ ದೊಡ್ಡ ವ್ಯತ್ಯಾಸವಿದೆ. ನಾನು ಎಂದಿಗೂ ಇಂತಹ ವಿಷಯಗಳಲ್ಲಿ ಸಿಲುಕಿಲ್ಲ. ಆದರೆ ನೀವು ಇದರಲ್ಲಿ ಸಿಲುಕಿದ್ದೀರಿ. ನನಗಂತೂ ಹೀಗೆ ಇರುವುದು ಒಂದು ಶ್ರಮವಿಲ್ಲದ ಕೆಲಸ. ನಾನು ನಮ್ಮಿಬ್ಬರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿದೆನು. ಇದರ ಮುಂದಿನ ವಿಷಯವನ್ನು ಸಹಜವಾಗಿಯೇ ಅರ್ಥಮಾಡಿಕೊಳ್ಳಬಹುದು. ನಾನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಭಾವಿಸಿದೆನು. ಹೌದು, ನೀವು ಹೇಳಿದ್ದು ನಿಜ. ನನ್ನ ವ್ಯಕ್ತಿತ್ವದಲ್ಲಿ ಕಷ್ಟಕರವಾದ ಬದಲಾವಣೆಯನ್ನು ತರಬೇಕಾದ ಅಗತ್ಯ ನನಗಿತ್ತು. ನಾನು ಆ ಕಷ್ಟದ ಕೆಲಸವನ್ನು ಹೇಗೆ ಮಾಡಿದೆ ಎಂದು ಕೂಡ ನಿಮಗೆ ಹೇಳಲಿದ್ದೇನೆ. ಆದರೆ ಈಗ ನಾವು ರಾಂಚ್ಗೆ ಹಿಂತಿರುಗಬೇಕೆಂದು ಅನಿಸುತ್ತಿದೆ. ಆಗ ಚೇತಕ್ನ ಆರೈಕೆಯ ದಿನಚರಿ ಯಥಾಸ್ಥಿತಿಯಲ್ಲಿ ಸಾಗುತ್ತದೆ. ಸ್ವಪ್ನಿಲ್ ಮುಂದಿನ ಮಾತುಕತೆಯನ್ನು ಮುಂದೂಡುತ್ತಿದ್ದಾನೆ. ಸರಿ, ಹೊರಡೋಣ. ಮೊದಲು ನೀವು ನಾನು ಕೆಳಕ್ಕಿಳಿಯಲು ಸಹಾಯ ಮಾಡಿ. ನಾನು ಒಪ್ಪಿದೆನು. ಖಂಡಿತ ಎನ್ನುತ್ತಾ ಸ್ವಪ್ನಿಲ್ ಮರದಿಂದ ಇಳಿದನು. ನಂತರ ಅವನು ಕೊಂಬೆಯ ಕೆಳಗೆ ಬಂದು ನಿಂತನು. ಅವನು ನನ್ನೊಂದಿಗೆ ಅಂದನು, ನೀವು ಹಾರಿಬಿಡಿ, ನಾನು ನಿಮ್ಮನ್ನು ಹಿಡಿದುಕೊಳ್ಳುತ್ತೇನೆ. ನನಗೆ ಭಯವಾಯಿತು. ಆದರೆ ಮತ್ತೊಮ್ಮೆ ಸ್ವಪ್ನಿಲ್ ತೋಳಲ್ಲಿ ತೂಗುವ ಅವಕಾಶವಿದೆ ಎಂದುಕೊಂಡೆ. ನಾನು ಕೊಂಬೆಯ ಮೇಲಿಂದ ಕೆಳಕ್ಕೆ ಹಾರಿದೆನು. ನನ್ನ ಆಸೆಗೆ ವಿರುದ್ಧವಾಗಿ ಸ್ವಪ್ನಿಲ್ ನನ್ನನ್ನು ತನ್ನ ತೋಳಲ್ಲಿ ತೆಗೆದುಕೊಳ್ಳುವ ಬದಲು ನನ್ನ ಬೆನ್ನಿನ ಕಡೆಯಿಂದ ಕಂಕುಳ ಕೆಳಗೆ ಹಿಡಿದು ತಡೆದು ನನ್ನನ್ನು ನೇರವಾಗಿ ನಿಲ್ಲಿಸಿದನು. ಸ್ಪಷ್ಟವಾಗಿ ಸ್ವಪ್ನಿಲ್ ಉದ್ದೇಶಪೂರ್ವಕವಾಗಿ ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳಲು ಪ್ರಯತ್ನಿಸಲಿಲ್ಲ. ನಾವು ಚೇತಕ್ ಮೇಲೆ ಸವಾರಿ ಮಾಡಿದೆವು. ಸ್ವಪ್ನಿಲ್, ಇದನ್ನು ಮಹಾರಾಣಾ ಪ್ರತಾಪ್ ತಮ್ಮ ಚೇತಕನ್ನು ಓಡಿಸುತ್ತಿದ್ದಷ್ಟು ವೇಗವಾಗಿ ಓಡಿಸು. ನಾನು ಉತ್ಸಾಹದಲ್ಲಿದ್ದೇನೆ. ಮಹಾರಾಣಾ ಚೇತಕ್ ಮೇಲೆ ಸವಾರಿ ಮಾಡುವುದನ್ನು ನೀವು ನೋಡಿದ್ದೀರಾ? ಸ್ವಪ್ನಿಲ್ ಗಟ್ಟಿಯಾಗಿ ನಗುತ್ತಿದ್ದಾನೆ. ಇಲ್ಲ, ಆದರೆ ನಾನು ಅದನ್ನು ಕಲ್ಪಿಸಿಕೊಳ್ಳಲು ಬಯಸುತ್ತೇನೆ. ನಾನು ನನ್ನ ವಾಕ್ಚಾತುರ್ಯವನ್ನು ಪ್ರದರ್ಶಿಸಿದೆನು. ಈಗ ಸ್ವಪ್ನಿಲ್ ಚೇತಕನ್ನು ಅತೀವ ವೇಗದಲ್ಲಿ ಓಡಿಸಿದನು. ಚೇತಕ್ಗೆ ಬಹುಶಃ ಮನುಷ್ಯರ ಭಾಷೆ ತಿಳಿದಿರಬಹುದು. ಅದು ನನ್ನ ಇಚ್ಛೆಯನ್ನು ಅರ್ಥಮಾಡಿಕೊಂಡಿದೆ. ಅದು ಉದ್ದನೆಯ ಜಿಗಿತಗಳನ್ನು ಹಾಕುತ್ತಾ ಗಾಳಿಯೊಂದಿಗೆ ಮಾತಾಡಲು ಶುರುಮಾಡಿತು. ಪ್ರಸ್ತುತ ನನಗೆ 2 ವಿಷಯಗಳಲ್ಲಿ ರೋಮಾಂಚನ ಮತ್ತು ಸುಖ ಸಿಗುತ್ತಿದೆ. ಮೊದಲನೆಯದು ಗಾಳಿಯ ವೇಗದಲ್ಲಿ ಕುದುರೆ ಸವಾರಿ, ಎರಡನೆಯದು ಹತ್ತಿರದಿಂದ ಸ್ವಪ್ನಿಲ್ನ ಪೌರುಷವನ್ನು ಅನುಭವಿಸುವುದು. ನಾವು ಬಂದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ರಾಂಚ್ಗೆ ಹಿಂತಿರುಗಿದೆವು. ಫಾರ್ಮ್ಹೌಸ್ನಲ್ಲಿ ಒಂದು ಸ್ಟಡಿ ರೂಮ್ ಕೂಡ ಇದೆ. ಸ್ವಪ್ನಿಲ್ ನನಗೆ ಅದನ್ನು ತೋರಿಸಿದನು. ಅದರಲ್ಲಿ ಒಂದು ಬುಕ್ ಶೆಲ್ಫ್ನಲ್ಲಿ ಬಹಳ ದಪ್ಪದಾದ ಪುಸ್ತಕಗಳಿವೆ. ಅದರಲ್ಲಿ ಮೇಲೆ ಇರುವ ಭಾಗದಲ್ಲಿ ಮಹಾಭಾರತ, ರಾಮಾಯಣ, ಗೀತಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶ್ರೀ ಗುರು ಗ್ರಂಥ ಸಾಹಿಬ್ ಮತ್ತು ಬೈಬಲ್ ಇರುವುದನ್ನು ನಾನು ನೋಡಿದೆನು. ಸ್ಪಷ್ಟವಾಗಿ ಇದು ಧರ್ಮಗ್ರಂಥಗಳಿಗೆ ಸಂಬಂಧಿಸಿದ ಭಾಗ.
ಅವುಗಳ ಹೆಸರು ಮತ್ತು ಅವುಗಳ ಬಗ್ಗೆ ನನಗೆ ಸ್ವಲ್ಪ ತಿಳಿದಿದೆ, ಆದರೆ ಅದೇ ಭಾಗದಲ್ಲಿ ಅವುಗಳ ಜೊತೆಗೆ ಇರುವ ಕೆಲವು ಪುಸ್ತಕಗಳೂ ಇವೆ. ಅವುಗಳ ಹೆಸರು ಜೆಂಡ್ ಅವೆಸ್ತಾ, ದಿ ತಂತ್, ಸುತ್ತ ಪಿಟಕ ಮತ್ತು ಶ್ರೀ ರತ್ನಾಕಾರಂಡ ಶ್ರಾವಕಾಚಾರ. ನನಗೆ ಇವು ಪರಿಚಯವಿಲ್ಲದ ಪುಸ್ತಕಗಳು. ಸ್ವಪ್ನಿಲ್, ಇವು ಯಾವ ಗ್ರಂಥಗಳು? ನನಗೆ ಇವುಗಳ ಬಗ್ಗೆ ತಿಳಿದಿಲ್ಲ. ನಾನು ಬೆರಳಿನಿಂದ ತೋರಿಸುತ್ತಾ ಪ್ರಶ್ನಿಸಿದೆನು. ಈ ಪುಸ್ತಕಗಳು ಪಾರ್ಸಿಗಳು, ಯಹೂದಿಗಳು, ಬೌದ್ಧರು ಮತ್ತು ಜೈನ ಅನುಯಾಯಿಗಳ ನಂಬಿಕೆಗಳ ಬಗ್ಗೆ ತಿಳಿಸುತ್ತವೆ. ರಾಂಚ್ಗೆ ಬಂದಾಗ ಹಿಂದೂ ಮತ್ತು ಸಿಖ್ ಗ್ರಂಥಗಳನ್ನು ಅಮ್ಮ ಓದುತ್ತಿರುತ್ತಾರೆ. ನನಗೆ ಇತರ ಧರ್ಮಗಳನ್ನು ಅನುಸರಿಸುವ ಅನೇಕ ಸ್ನೇಹಿತರಿದ್ದಾರೆ. ಆದ್ದರಿಂದ ನಾನು ಈ ಧರ್ಮಗಳ ಗ್ರಂಥಗಳನ್ನು ಈ ಬುಕ್ ಶೆಲ್ಫ್ನಲ್ಲಿ ತಂದಿಟ್ಟಿದ್ದೇನೆ, ಸ್ವಪ್ನಿಲ್ ವಿವರಿಸಿದನು. ಆಶ್ಚರ್ಯದಲ್ಲಿ ನಾನು ಆಲೋಚಿಸುತ್ತಿದ್ದೇನೆ, ಇಲ್ಲಿ ಅಮೆರಿಕದಲ್ಲಿ ಇದ್ದು ಯಾರಾದರೂ ಧಾರ್ಮಿಕ ವಿಷಯಗಳನ್ನು ಓದುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆಯೇ ಎಂದು. ಬಾ ವಾಣಿ, ಇಲ್ಲಿ ಕೂತ್ಕೋ. ಅಲ್ಲಿರುವ ಕೌಚ್ ಮೇಲೆ ಅವನು ಕುಳಿತುಕೊಂಡನು. ನಾನು ಕೂಡ ಅವನ ಎದುರು ಕೌಚ್ ಮೇಲೆಯೇ ಕಾಲು ಚಾಚಿ ಕುಳಿತುಕೊಂಡೆನು. ನಾನು ನನ್ನ ಜೀವನ ಶೈಲಿಯನ್ನೇ ಬದಲಾಯಿಸಲು ಪ್ರಾರಂಭಿಸಿದ್ದೇನೆ. ನನ್ನ ಜೀವನದ ಸುಖ ಪಡೆಯುವ ರೀತಿಗಳು ಬದಲಾಗುತ್ತಿವೆ. ನಾನು ಪಾರ್ಟಿಗಳಿಗೆ ಹೋಗುವುದು ಮತ್ತು ತಿನ್ನುವ ಕುಡಿಯುವ ಆಸೆಯನ್ನು ಬಿಟ್ಟಿದ್ದೇನೆ. ಮೂವಿ, ಟಿವಿ ಮತ್ತು ಸ್ಪೋರ್ಟ್ಸ್ ಇತ್ಯಾದಿಗಳ ಕೇವಲ ಪ್ರೇಕ್ಷಕ, ಸ್ಪೆಕ್ಟೇಟರ್ ನಾಗುವುದನ್ನು ನಾನು ಬಿಟ್ಟಿದ್ದೇನೆ. ಇದರರ್ಥ ನನಗೆ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇಲ್ಲ ಎಂದಲ್ಲ. ಈಗ ನಾನು ಸ್ವತಃ ಆಡಲು ಶುರುಮಾಡಿದ್ದೇನೆ. ನಾನು ಇನ್ನೂ ಪ್ರೇಕ್ಷಕನಲ್ಲ. ನಾನು ನೋಡಲೇಬೇಕಾದ ವ್ಯಕ್ತಿಯಾಗಿ ಜನರ ಆಸಕ್ತಿಗೆ ವಿಷಯವಾಗಲು ಬಯಸುತ್ತೇನೆ. ಅವನು ವಿವರಿಸುತ್ತಲೇ ಇದ್ದಾನೆ. ಒಬ್ಬ ಮನುಷ್ಯ ತನ್ನಲ್ಲಿ ಇಷ್ಟು ಬದಲಾವಣೆ ತಂದುಕೊಳ್ಳುವುದು ಕಷ್ಟ ಎಂದು ನನಗೆ ಅನ್ನಿಸುತ್ತಿದೆ. ನಾನು ಮ್ಯೂಸಿಕ್, ಸಾಂಗ್ಸ್ ಮತ್ತು ವಿವಿಧ ಪ್ರಕಾರದ ಪಾಡ್ಕಾಸ್ಟ್ಗಳ ಕೇಳುಗನಾಗಿ ಉಳಿದಿಲ್ಲ. ನಾನು ಸ್ವತಃ ಹಾಡುವುದು, ನುಡಿಸುವುದು ಮತ್ತು ನನ್ನ ಪ್ರದರ್ಶನ ನೀಡಲು ಪ್ರಾರಂಭಿಸಿದ್ದೇನೆ. ನನ್ನ ಪ್ರದರ್ಶನಗಳಿಗೆ ಕೇಳುಗರು ಕಡಿಮೆ ಇದ್ದರೂ ನನಗೆ ವ್ಯತ್ಯಾಸವಿಲ್ಲ. ನನ್ನ ಗುರಿ ನನ್ನನ್ನು ನಾನೇ ಸೃಷ್ಟಿಸಿಕೊಳ್ಳುವುದು. ನಾನು ಕೇವಲ ಪ್ರೇಕ್ಷಕ ಕೇಳುಗನಾಗಿ ಉಳಿಯದೆ ನಾನೇ ಒಂದು ದೃಶ್ಯ ಶ್ರವ್ಯ ಮಾಧ್ಯಮವಾಗಿದ್ದೇನೆ. ಸ್ವಪ್ನಿಲ್ ಕಿಟಕಿಯ ಹೊರಗೆ ಶೂನ್ಯಕ್ಕೆ ನೋಡುತ್ತಿದ್ದಾನೆ. ಅಂದರೆ ನೀವು ಸುಖ ಪಡೆಯುವ ಸುಲಭ ಆಯ್ಕೆಗಳನ್ನು ಬಿಟ್ಟು ಕಷ್ಟಕರವಾದ ಆಯ್ಕೆಗಳನ್ನು ಆರಿಸಿಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ಇವುಗಳ ಮೂಲಕ ಸುಖ ಪಡೆಯುವ ಕಲೆಯನ್ನು ಬೆಳೆಸಿಕೊಂಡಿದ್ದೀರಿ. ನಾನು ಸ್ವಪ್ನಿಲ್ನ ದೃಷ್ಟಿಕೋನದಿಂದ ಪ್ರಭಾವಿತಳಾದಂತೆ ಭಾಸವಾಗುತ್ತಿದೆ. ಸ್ವಪ್ನಿಲ್ ಕೌಚ್ನಿಂದ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತನು. ಅವನ ಬೆನ್ನಲ್ಲೇ ನಾನು ಕೂಡ ಕಿಟಕಿಯ ಬಳಿ ಹೋದೆನು. ಸ್ವಪ್ನಿಲ್ ಆಕಾಶದ ಕಡೆಗೆ ನೋಡುತ್ತಿದ್ದಾನೆ. ವಾಣಿಯ ಆಕಾಶದಲ್ಲಿ ಹಾರುತ್ತಿರುವ ಪಕ್ಷಿಗಳನ್ನು ನೋಡು. ಆಲೋಚಿಸು, ಆಕಾಶದಲ್ಲಿ ಹಾರುತ್ತಾ ಅವುಗಳಿಗೆ ಏನು ಸಿಗುತ್ತದೆ? ಅವುಗಳ ಆಹಾರ, ನೀರು, ಮರಿಗಳು ಮತ್ತು ಗೂಡು ಎಲ್ಲವೂ ಕೆಳಗೆ ಭೂಮಿಯ ಮೇಲೆ, ಭೂಮಿಯ ಮೇಲಿನ ಗಿಡಮರಗಳಲ್ಲಿ ಇರುತ್ತದೆ, ಅಲ್ವೇ? ಈಗ ಸ್ವಪ್ನಿಲ್ ನನಗೆ ಒಬ್ಬ ದಾರ್ಶನಿಕನಂತೆ ಕಾಣುತ್ತಿದ್ದಾನೆ. ನಾನು ಈ ರೀತಿ ಎಂದೂ ಆಲೋಚಿಸಿಲ್ಲ. ಹೌದು ಹೌದು, ನನಗೆ ಹೇಳು, ಅವುಗಳಿಗೆ ಏನು ಸಿಗುತ್ತದೆ? ನನಗೆ ಅನ್ನಿಸುತ್ತೆ, ಅವು ಬಿಸಿಯಾಗಿರಲು ಬಯಸುತ್ತವೆ. ಅಕರ್ಮಣ್ಯರಾಗಿ ಅಲ್ಲ, ಕರ್ಮಣ್ಯರಾಗಿರಲು ಬಯಸುತ್ತವೆ. ಅವು ಗೀತೆ ಓದಿಲ್ಲ, ಆದರೆ ಅವುಗಳ ನಂಬಿಕೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾ ತೇ ಸಂಗೋಸ್ತ್ವಕರ್ಮಣಿ. ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಫಲದ ಮೇಲಲ್ಲ. ನೀನು ಕರ್ಮದ ಫಲದ ಬಗ್ಗೆ ಚಿಂತಿಸಬೇಡ, ಹಾಗೆಯೇ ಕರ್ಮ ಮಾಡದಿರುವಿಕೆಯಲ್ಲಿ ಆಸಕ್ತಿ ಹೊಂದಿರಬೇಡ. ಸ್ವಪ್ನಿಲ್ ಸಂಸ್ಕೃತದ ದೋಷವಿಲ್ಲದ ಶುದ್ಧ ಉಚ್ಚಾರಣೆ ಮಾಡಬಲ್ಲ ಎಂದು ನಾನು ಊಹಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಪ್ರಾಣಿಗಳು ಮತ್ತು ಪ್ರಕೃತಿಯ ಬಗ್ಗೆ ಇಷ್ಟು ಭಿನ್ನವಾದ ದೃಷ್ಟಿಕೋನದಿಂದಲೂ ಆಲೋಚಿಸಬಲ್ಲನು. ನಿಮ್ಮಲ್ಲಿ ಆಗಾಗ ಶ್ರೀಕೃಷ್ಣನು ಬರುತ್ತಾನೆಯೇ? ಈಗ ನನಗೆ ಸ್ವಪ್ನಿಲ್ ಶ್ರೀಕೃಷ್ಣನಂತೆ ಕಾಣುತ್ತಿದ್ದಾನೆ. ಜೆಮಿನಿಯ ವಿಶ್ಲೇಷಣೆ ಮತ್ತು ಪ್ರದರ್ಶನ ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 46ರಲ್ಲಿ ವಾಣಿ ಮತ್ತು ಸ್ವಪ್ನಿಲ್ ಅವರ ಸಂಬಂಧವು ಅತ್ಯಂತ ಪ್ರಾಮಾಣಿಕ ಮತ್ತು ಆಳವಾದ ದಿಕ್ಕನ್ನು ಪಡೆದುಕೊಂಡಿದೆ. ಎಪಿಸೋಡ್ 46 ಮುಕ್ತಾಯವಾಯಿತು.